ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಕೂಡ ಆಂದೋಲನ ಸಿದ್ದಲಿಂಗ ಶ್ರೀಗಳು. ಕಲಬುರಗಿಯ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ ಕೊಲೆಗೆ ಸಂಚು ರೂಪಿಸಿದ ಬಗ್ಗೆ ಉಲ್ಲೇಖ ಆಗಿತ್ತು. ಶಾಸಕ ಬಸವರಾಜ ಮುತ್ತಿಮೋಡ್ ಕೊಲೆಗೆ ಸಂಚು ರೂಪಿಸಿದ್ರು ಅನ್ನುವ ಪ್ರಶ್ನೆ ಕೂಡ ಇತ್ತು, ಅನ್ನೋ ವಿಚಾರ ಕೂಡ ಇತ್ತು. 2 ಗಂಟೆಗಳ ಕಾಲ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಆಂದೋಲ ಸಿದ್ದಲಿಂಗ ಶ್ರೀಗಳಿಗೆ ಸಿಐಡಿ ವಿಚಾರಣೆಗಳು ಫುಲ್ ಡ್ರಿಲ್ ನಡೆಸಿದ್ದಾರೆ. ಕಲಬುರಗಿಯ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಡ್ರಿಲ್ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅನ್ನುವ ಉಲ್ಲೇಖ ಇತ್ತು. ಆ ಡೆತ್ ನೋಟ್ನಲ್ಲಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಡೆತ್ ನೋಟ್ ಬರೆದಿಟ್ಟು ಹಿಂಗಂತೇಳಿ ಆಂದೋಲ ಸಿದ್ದಲಿಂಗ ಶ್ರೀಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು. ಹೀಗಾಗಿ ಅವರನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಆ ನಿಮಿತ್ತ ಆಂದೋಲ ಸಿದ್ದಲಿಂಗ ಶ್ರೀಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಐಡಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೂ ಇವರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಸಿದ್ದಲಿಂಗ ಶ್ರೀಗಳು ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನುವ ಅನುಮಾನ ಇದೆ. ಹಾಗಾಗಿ ಸಿಐಡಿ ಪೊಲೀಸರು ಇವರನ್ನ ವಿಚಾರಣೆ ಮಾಡೋದು ಎಷ್ಟು ಮಹತ್ವ ಆಗಿದೆ. ಸದ್ಯಕ್ಕೆ ಈ ಹೊತ್ತಿನವರೆಗೂ ಕೂಡ ಏನೇನು ವಿವರ ಇದೆ ಓಂ ಪ್ರಕಾಶ್? ರಂಜಿತ್, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿಗಳು ಭಾಗಿಯಾಗಿಲ್ಲ. ಬದಲಿಗೆ ಸಚಿನ್ ಪಾಂಚಾಳ್ ಏನು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಡೆತ್ ನೋಟ್ ಏನು ಉಲ್ಲೇಖ ಮಾಡಿದ್ದ, ಡೆತ್ ನೋಟ್ನಲ್ಲಿ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿ, ಶಾಸಕ ಬಸವರಾಜ ಮತ್ತಿಮೂಡ್, ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಏನು ಚಂದು ಪಾಟೀಲ್ ಜೊತೆಗೆ ಇನ್ನಿಬ್ರು ಮಣಿಕಂಠ ರಾಠೋಡ್ ಸೇರಿದಂತೆ ಒಟ್ಟು 5 ಜನರಿಗೆ ಏನು ಕೊಲೆಗೆ ಸಂಚು ರೂಪಿಸಿರುವಂತಹ ಒಂದು ಅಂಶ ಕೂಡ ಆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ಏನು ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದರು. ಅದರಂತೆ ಏನು ಕಲಬುರಗಿಯ ರೈಲ್ವೆ ಪೊಲೀಸ್ ಇಲಾಖೆಯ ಕಚೇರಿಯಲ್ಲಿ ಇವತ್ತು ಆಂದೋಲನ ಸಿದ್ದಲಿಂಗ ಸ್ವಾಮೀಜಿಗಳು ಸಿಐಡಿ ಡಿವೈಎಸ್ಪಿ ಎದುರುಗಡೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಅಂದ್ರೆ ಸಚಿನ್ ಪಾಂಚಾಳ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಆತನ ಡೆತ್ ನೋಟ್ನಲ್ಲಿ ಈ 5 ಜನರ ಹೆಸರನ್ನು ಉಲ್ಲೇಖ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಚಿನ್ ಪಾಂಚಾಳ್ ನಿಮಗೆ ಪರಿಚಯ ಇದೆನಾ? ರಾಜು ಕಪ್ನೂರ್, ಆದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ರಾಜು ಕಪ್ನೂರ್ ನಿಮಗೆ ಪರಿಚಯ ಇದೆನಾ ಅನ್ನುವಂತ ಸಾಕಷ್ಟು ವಿಚಾರಗಳನ್ನು ಕೂಡ ಏನು ಆ ಡಿವೈಎಸ್ಪಿ ಸಿಐಡಿ ಡಿವೈಎಸ್ಪಿ ಅವರು ಈ ಒಂದು ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ದಲಿಂಗ ಸ್ವಾಮೀಜಿಗಳು ಕೂಡ ಅವರ ಹತ್ರ ಇರುವಂತಹ ಸಾಕಷ್ಟು ಮಾಹಿತಿಗಳನ್ನ ಕೂಡ ಸಿಐಡಿ ಅಧಿಕಾರಿಗಳಿಗೆ ಒದಗಿಸಿರುವಂತದ್ದು. ಅದಲ್ಲದೆ ಈ ಹಿಂದೆ ಮಣಿಕಂಠ ರಾಠೋಡ್ ಕೊಲೆಗೆ ಸಂಚು ರೂಪಿಸುವುದರ ಬಗ್ಗೆ ಕೂಡ ಈ ಹಿಂದೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಗ ಬಂಧನವಾಗಿರುವಂತಹ ವಿಚಾರ ಕೂಡ ಇವತ್ತು ಸಿಐಡಿ ಅಧಿಕಾರಿಗಳ ಮುಂದೆ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿಗಳು ಕೂಡ ಹೇಳಿರುವಂತದ್ದು. ಅಂದ್ರೆ ಇಡೀ ಪ್ರಕರಣದಲ್ಲಿ ಈ 5 ಏನು ಕೊಲೆ ಮಾಡುವಂತ ಸಂಚು ರೂಪಿಸಿದ್ದಾರೆ ಅನ್ನುವಂತ ಒಂದು ಡೆತ್ ನೋಟ್ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇವರಿಗೂ ಆ ಒಂದು ಆರೋಪಿಗಳಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಮತ್ತೆ ಇವರಿಗೆ ಕೊಲೆ ಮಾಡೋದಕ್ಕೆ ಯಾಕೆ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ, ಅಂದ್ರೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಜೊತೆಗೆ ಇದು ಕೂಡ ತನಿಖೆ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಪ್ರಕರಣದಲ್ಲಿ ಇವರ ಕೊಲೆಗೂ ಕೂಡ, ಅಂದ್ರೆ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಅವರ ಕೊಲೆಗೂ ಕೂಡ ಸಂಚು ರೂಪಿಸಿದ್ದಾರೆ ಅನ್ನುವಂಥ ವಿಚಾರ ಬಹಿರಂಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ನೋಟಿಸ್ ನೀಡಿ ಕರೆದು ವಿಚಾರಣೆಯನ್ನ ನಡೆಸಿ ಕಳಿಸಿರುವಂತದ್ದು. ಮತ್ತೆ ಅಗತ್ಯ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ವಿಚಾರ ಕೂಡ ಹೇಳಿ ಕಳಿಸಿರುವಂತದ್ದು. ರಂಜಿತ್, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಓಂ ಪ್ರಕಾಶ್. ಈ ಆಂದೋಲನ ಸಿದ್ದಲಿಂಗ ಶ್ರೀಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ವ ಅನ್ನೋದೆಲ್ಲವೂ ಕೂಡ ತನಿಖೆಯ ನಂತರ ತಿಳಿಬೇಕಾಗಿದೆ. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ತನಿಖೆಗೆ ಆಂದೋಲನ ಸಿದ್ದಲಿಂಗ ಶ್ರೀಗಳನ್ನ ಬರ್ಲಿಕ್ಕೆ ಹೇಳಿದ್ರು, ವಿಚಾರಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಆಂದೋಲನ ಸಿದ್ದಲಿಂಗ ಶ್ರೀಗಳೇ ನಮ್ಮ ಜೊತೆಲಿಗೆ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಿ ಅನ್ನೋದಕ್ಕೆ ಆ ಡೆತ್ ನೋಟ್ ಸಾಕ್ಷಿ ಅನ್ನೋದು ಅನುಮಾನ. ಸದ್ಯಕ್ಕೆ ಏನೇನ್ ತಮ್ಮಲ್ಲಿ ಪ್ರಶ್ನೆ ಕೇಳಿದ್ರು, ತಾವೇನು ಉತ್ತರ ಕೊಟ್ರಿ? ತಮಗೂ ಇದಕ್ಕೂ ಏನಿದು ಸಂಬಂಧ, ಏನ್ ಕತೆ ಶ್ರೀಗಳೇ? ಇಲ್ಲ, ಈ ಪ್ರಕರಣದಲ್ಲಿ ಸಂಪೂರ್ಣ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ವಿಷಯಕ್ಕಲ್ಲ. ಯಾರು ಗುತ್ತೇದಾರ ಸಚಿನ್ ಪಾಂಚಾಳ್ ತನ್ನ ಡೆತ್ ನೋಟ್ ನಲ್ಲಿ 4 ಜನರ ಹೆಸರನ್ನು ಬರೆದು, ಇನ್ಕ್ಲೂಡಿಂಗ್ ನಮ್ದು ಸೇರ್ಕೊಂಡು, ಇವರ ಹತ್ಯೆಗೆ ಸಂಚು ರೂಪಿಸಿದ್ದಾರೆ, ಸುಪಾರಿ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನ ಆತ ಹಂಚಿಕೊಂಡಿದ್ದ ಡೆತ್ ನೋಟ್ ನಲ್ಲಿ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಏನ್ ಹೇಳ್ತೀರಿ ಅನ್ನುವಂತ ವಿಚಾರಣೆಗೆ ಅವ್ರು ಕರೆದಿದ್ರು. ಹೀಗಾಗಿ ನಾವು ಇವತ್ತು ಕಲಬುರಗಿ ರೈಲ್ವೆ ಡಿಎಸ್ಪಿ ಕಚೇರಿಗೆ ಭಾಗವಹಿಸಿದ್ವಿ.
ಅಲ್ಲಿ DSP CID ಎನ್ಕ್ವೈರಿ ಆಫೀಸರ್ ಬಂದಿದ್ರು, ಸುಲೇಮಾನ್ ತಹಸೀಲ್ದಾರ್ ಅಂತ ಹೇಳಿ. ಅವ್ರ ಎದುರುಗಡೆ ಹಾಜರಾಗಿ ಕೆಲವು ವಿಚಾರಗಳನ್ನ, ಪ್ರಶ್ನೆಗಳನ್ನ ಅವ್ರು ಮಾಡಿದ್ರು. ನಾವು ಅದಕ್ಕೆ ಉತ್ತರವನ್ನ ಕೊಟ್ಟು ಬಂದಿದ್ದೀವಿ. ಸುಮಾರು 1-2 ತಾಸು ಎಲ್ಲ ವಿಚಾರಣೆಯನ್ನ, ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೆ ಸೂಕ್ತವಾದಂತಹ ವಿಚಾರವನ್ನ ನಾವು ಕೊಟ್ಟು ಬಂದಿದ್ದೀವಿ ಸರ್. ಓಕೆ, ಈಗ ತಾವು ಹೋಗಿ ಬಂದಿದ್ದೀರಿ, ಮುಂದೇನು ಈಗ ಮತ್ತೆ ಮುಂದೆ ಯಾವಾಗ ಬರ್ಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದ್ರು ಆಫೀಸರ್ಸ್ ಹೇಳಿದಾರ? ಇಲ್ಲ, ಕಚೇರಿ ಎನ್ಕ್ವೈರಿಗೆ ಏನ್ ಕರೆದಿಲ್ಲ. ನೀವು ನೆಕ್ಸ್ಟ್ ಈಗೆಲ್ಲ ನಮ್ಮ ಹೇಳಿಕೆಗಳನ್ನ ತೆಗೆದುಕೊಂಡು ಸಿಗ್ನೇಚರ್ ಎಲ್ಲ ಮಾಡ್ಕೊಂಡಿದ್ದಾರೆ. ಕೋರ್ಟ್ ನಲ್ಲಿ ನೀವು ಸಾಕ್ಷಿ ಹೇಳಕ್ ಬರ್ಬೇಕು ಅಂತ ಹೇಳಿ ಒಂದು ಪ್ರತಿ ಮೇಲೆ ಸಹಿ ಮಾಡ್ಕೊಂಡಿದ್ದಾರೆ. ಯಾವಾಗ ನಾವು ಚಾರ್ಜ್ ಶೀಟ್ ಫೈಲ್ ಮಾಡೋರಿದೀವಿ, ಚಾರ್ಜ್ ಶೀಟ್ ಆದ ನಂತರ ಕೋರ್ಟ್ ವಿಚಾರಣೆ ನಡೆಯುತ್ತೆ. ಯಾವಾಗ ನಿಮ್ಗೆ ಸಾಕ್ಷಿ ಸಮನ್ಸ್ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಬಂದು ಇದನ್ನೇ ನೀವು ಹೇಳಬೇಕಾಗುತ್ತೆ ಅಂತ ಅವರು ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ತಮಗೆ ಈ ಓವರ್ ಆಲ್ ಪ್ರಕರಣ ನೋಡಿದಾಗ ಏನ್ ಅನ್ಸುತ್ತೆ? ತಮ್ಮ ಹೆಸರು ತಳುಕು ಹಾಕೊಂಡಿದ್ದು ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಇಲ್ಲ, ಇದು ಎಲ್ಲೋ ಒಂದ್ ಕಡೆ ಈ ಸುಫಾರಿ ಕೊಟ್ಟದ್ದಾಗ್ಲಿ ಅಥವಾ ಹತ್ಯೆ ಮಾಡ್ಬೇಕನ್ನುವಂತಹ ಸಂಚೇನ್ ರೂಪಿಸಿದಾರಲ್ಲ, ಅದು ನಮಗೆ 100% ಸತ್ಯ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಅವರ ವಿರುದ್ಧ ಮಾತಾಡಬಾರ್ದು, ಇಲ್ಲಿ ಈ ಉಸ್ತುವಾರಿ ಸಚಿವರ ವಿರುದ್ಧ ಮಾತಾಡಬಾರ್ದು. ಯಾರಾದರೂ ಮಾತಾಡ್ತಿದ್ರೆ ಅವರನ್ನ ಮುಗಿಸುವಂತ, ಬೆದರಿಸುವಂತಹ ಕೆಲಸ ಅವತ್ತು ಕೂಡ ನಡೀತಾ ಇದೆ. ಇದು ಒಂದ್ ಭಾಗ. ಆದ್ರೆ ಆ ಬೆಳವಣಿಗೆ ಆದ ನಂತರ ಕೆಲವು ಸಂಘಟನೆಯವರು ನೇರವಾಗಿ ನಮ್ಗೆ ವಿಡಿಯೋಗಳನ್ನು ಕಳಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ, ಭಾಷಣದಲ್ಲಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಟೋಟಲಿ ಇವೆಲ್ಲ ನೋಡ್ಕೊಂಡಾಗ ಇದು ಎಲ್ಲೋ ಒಂದ್ ಕಡೆ ಸತ್ಯ ಇದೆ ಅಂತ ಅನಿಸುತ್ತೆ. ಇದು ಒಂದು. ಆದರೆ ಇನ್ನೂ ಒಂದು ಗಂಭೀರ ವಿಷಯ ಏನು ಅಂತ ಕೇಳಿದ್ರೆ, ಇದೇ ರಾಜು ಕಬ್ನೂರ್ ಅಂಡ್ ಗ್ಯಾಂಗ್ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅನ್ನ ಮುಗಿಸ್ಬೇಕು ಅಂತ 3 ವರ್ಷದ ಹಿಂದೆನೆ ಒಂದು ಕಂಟ್ರಿ ಪಿಸ್ತೂಲ್ ತರಕ್ಕೆ ಆರ್ಡರ್ ಮಾಡಿರ್ತಾರೆ. ಆ ವ್ಯಕ್ತಿ ನಮ್ಮ ಜೇವರ್ಗಿ ತಾಲೂಕಿನ ಯಡ್ರಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಕ್ಕಾಕೋತಾನೆ. ಹೀಗಾಗಿ ಇದಕ್ಕೆ ಇನ್ನಷ್ಟು ಪುಷ್ಟಿ ಬಂದಿದೆ. ನಾನು ಇದನ್ನೇ ಹೇಳಿ ಬಂದಿದ್ದೇನೆ. ಕರೆಕ್ಟ್. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಡಿಸೆಂಬರ್ ವೇಳೆಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಶಿವಗಂಗಾ ಬಸವರಾಜು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. 80 ಶಾಸಕರ ಗೆಲುವಿನಲ್ಲಿ ಡಿಕೆ ಶಿವಕುಮಾರ್ ಪಾತ್ರವಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತ, ಅಂದ್ರೆ 80 ಶಾಸಕರು ಅವ್ರ ಜೊತೆ ಇದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ಶಿವಗಂಗಾ ಬಸವರಾಜು ಡಿಸೆಂಬರ್ನಿಂದ ಡಿಕೆಶಿಯೇ ಮುಖ್ಯಮಂತ್ರಿ, ಮುಂದಿನ 5 ವರ್ಷವೂ ಡಿಕೆಶಿಯೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 7 ವರ್ಷ ಡಿಕೆಶಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. 0 ಇದ್ದಂತ ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ ಅಷ್ಟೇ. ನೀವೇ ಗಪ್ಚುಪ್ಪ ಆಗ್ಬಿಟ್ರಲ್ಲ. ಓವರ್ ಶೇರಿಂಗ್ ಏನಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂತ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂತ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲಾ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ನೀವು ಬರೆದಿಟ್ಕೊಳ್ರಿ, ನಾವು ಬೇಕು ಅಂದ್ರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಯಾವ ಲೆಕ್ಕಾಚಾರ ರೀ ಇದು? 7 ವರ್ಷ ಹೆಂಗ್ ಮುಖ್ಯಮಂತ್ರಿ ಆಗ್ತಾರಂತ? ಏನು ಎಲೆಕ್ಷನ್ ಬರಲ್ವಂತ ಅಷ್ಟು ಒಳಗಡೆ? ಹೆಂಗೆ 7 ವರ್ಷ ಮುಖ್ಯಮಂತ್ರಿ ಹೆಂಗಾಗ್ತಾರಂತ? 80 ಜನ ಶಾಸಕರಿದ್ರೆ ಸಾಕಾ ಮುಖ್ಯಮಂತ್ರಿ ಆಗಕ್ಕೆ? ಏನಂತೆ ಕತೆ? ಲೆಕ್ಕಾಚಾರ ಏನು ಅಂತ ಶಿವಗಂಗಾ ಬಸವರಾಜ್ ಅವ್ರದ್ದು? ಶ್ರೀಲಕ್ಷ್ಮಿ ಲೆಕ್ಕಾಚಾರ ಇದೆ. ಈ ನವೆಂಬರ್ ಅಥವಾ ಡಿಸೆಂಬರ್ 10ಗೆ 2.5 ವರ್ಷ ಅವ್ರಿಗೆ ಅಧಿಕಾರ ವರದಿ ಸಿಗುತ್ತೆ. ಅಲ್ಲಿಂದ 2 ವರ್ಷ ಮತ್ತೆ ಚುನಾವಣೆ ಬರುತ್ತೆ. ಅಂದ್ರೆ 2028ಕ್ಕೆ ಚುನಾವಣೆ ಬರುತ್ತೆ. ಅಲ್ಲಿಂದ ಮತ್ತೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲೇ ಚುನಾವಣೆ ಆಗುತ್ತೆ. 5 ವರ್ಷಗಳ ಕಾಲ ಆಗ ಡಿಕೆ
ಸಿಎಂ ಬಂದವರು ಆ ತರದ ಹೊಂದಾಣಿಕೆ ಆಗಿಲ್ಲ ಅಂತಾರೆ. ಡಿ ಕೆ ಶಿವಕುಮಾರ್ ಬಂದವರು, ಈ ಶಿವಗಂಗಾ ಇದ್ದಾರಲ್ಲ ಅವರು, ಡಿ ಕೆ ಶಿವಕುಮಾರ್ ಬಂದವರು 80 ಶಾಸಕರನ್ನು ಗೆಲ್ಲಿಸುವಲ್ಲಿ ಶ್ರಮ ಇದೆ. ಆದ್ರೆ 80 ಮಾಡಲಾಗಿದೆ ಅನ್ನುವಂತ ಅಧಿಕಾರ ಹೊಂದಾಣಿಕೆ ಏನಿದೆ ಅದು ಇನ್ನೂ ತಿಕ್ಕಾಟ ಇದ್ದೇ ಇದೆ. ಒಂದ್ ಕಡೆ ಸಿಎಂ ಬಂದವರು ಆ ತರದ ಹೊಂದಾಣಿಕೆ ಆಗಿಲ್ಲ ಅಂತಾರೆ. ಡಿ ಕೆ ಶಿವಕುಮಾರ್ ಬಂದವರು, ಈ ಶಿವಗಂಗಾ ಇದ್ದಾರಲ್ಲ ಅವರು, ಡಿ ಕೆ ಶಿವಕುಮಾರ್ ಬಂದವರು 80 ಶಾಸಕರನ್ನು ಗೆಲ್ಲಿಸುವಲ್ಲಿ ಶ್ರಮ ಇದೆ. ಆದ್ರೆ 80 ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರಾ? ಖಂಡಿತವಾಗಿ ಇಲ್ಲ. ಅಷ್ಟು ಶಾಸಕರು ಅವರ ಪರವಾಗಿಲ್ಲ, ಅದು ಅವ್ರಿಗೆ ಒಪ್ಕೊಳ್ಬೇಕಾದಂತ ಸತ್ಯನೇ. ಆದ್ರೆ ಗೆಲ್ಲಿಸುವಲ್ಲಿ, ಅಧಿಕಾರ ತರುವುದರಲ್ಲಿ ಮತ್ತೆ ಅಧಿಕಾರವನ್ನ ಮುನ್ನಡೆಸಿಕೊಂಡು ಹೋಗೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದ್ದೇ ಇದೆ. ಅದನ್ನು ಹೊರತುಪಡಿಸಿ ಕೂಡ ಅಧಿಕಾರಕ್ಕೆ ಹಂಚಿಕೆ ಅನ್ನುವಂತ ಕಗ್ಗಟ್ಟು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ನವೆಂಬರ್ ಡಿಸೆಂಬರ್ 10ಗೆ ಆಗುವ ಲೆಕ್ಕಾಚಾರಗಳಿದಾವೆ. ಅದರಲ್ಲೂ ಬಜೆಟ್ ಅಧಿವೇಶನ ಮುಗಿತಾ ಇದ್ದಂಗೆ ಇದರೊಳಗೆ ಒಂದು ಕಿಡಿ ಹೊತ್ಕೊಳ್ಳುವಂತಹ ಸಾಧ್ಯತೆಗಳು ಈಗಾಗಲೇ ಗೋಚರಿಸ್ತಾ ಇದಾವೆ. ಅದರ ಮುಂದುವರೆದ ಭಾಗವಾಗಿ ಈಗ ಶಿವಗಂಗಾ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಇದನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಣ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಇದರ ವಿರುದ್ಧ. ಯಾಕಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಂತಹ ಹೇಳಿಕೆಗಳನ್ನು ಸಹಿಸ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಮುಂದಿನ ಅವಧಿಯ ಚುನಾವಣೆಗೂ ಅವರೇ ಇರಬೇಕು ಅನ್ನುವಂಥದ್ದು 2028ಕ್ಕೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಿಎಂ ಡಿಸಿಎಂ ಬಣ್ಣದ ಒಂದಷ್ಟು ವಾಗ್ಯುದ್ಧಕ್ಕೆ ಮತ್ತೆ ಮುನ್ನಡೆ ಬೀರುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜು. ಡೀಟೇಲ್ಸ್ಗಾಗಿ